ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 10/7/2026. ಪ್ರಾತಃ ಕ್ಲಾಸ್ 3/3/2020. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ನೀವು ಮಕ್ಕಳಾದವರು ಅಂಗದನಂತೆ ಆಗಬೇಕು. ಅಂಗದನ ಪಾದವನ್ನು ಯಾರೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಯಾವ ಪಾದ? ನಿಶ್ಚಯ ಬುದ್ಧಿಯ ಪಾದ ಅಥವಾ ಕಾಲು. ಓಂ ನಮಃ ಶಿವಾಯ್. ನೀವೆಲ್ಲ ಮಕ್ಕಳು ಡ್ರಾಮಾದ ರೀಲ್ನಲ್ಲಿ ಹೀರೋ ಹೀರೋಯಿನ್ ಆಗಿದ್ದೀರಿ. ಆದರೆ ನಿಮ್ಮ ಮೇಲೆ ಎಲ್ಲರ ದೃಷ್ಟಿ ಇದೆ. ಅಂದರೆ ಎಲ್ಲರೂ ರೀಲ್ ನೋಡುತ್ತಿದ್ದಾರೆ. ಹೇಗೆ ನೋಡುತ್ತಿದ್ದಾರೆ? ಇವನಿಗೆ ಜ್ಞಾನದ ಪ್ರಾಪ್ತಿ ಇದೆ, ಇವರು ಬಾಪ್ತಾದಾರವರಾಗಿದ್ದಾರೆ ಎಂದು ನೋಡುತ್ತಾರೆ. ನಾವು ನೋಡುತ್ತೇವೆ ಇವರು ಪಾತ್ರವನ್ನು ಹೇಗೆ ನಿರ್ವಹಿಸುತ್ತಾರೆ ಎಂದು. ಹಾಗಾದರೆ ಮಕ್ಕಳು ಏನು ಮಾಡಬೇಕು? ತಮ್ಮ ಪಾತ್ರವನ್ನು ಬಹಳ ತಯಾರಿಯಿಂದ, ಖುಷಿಯಿಂದ ನಿರ್ವಹಿಸಬೇಕು. ಖುಷಿಯಿಂದ ಪಾತ್ರವನ್ನು ಮಾಡಬೇಕು. ನಲಿಯುತ್ತಾ ಕುಣಿಯುತ್ತಾ ಪಾತ್ರವನ್ನು ಮಾಡಬೇಕು. ದುಃಖಿಯಾಗಬಾರದು. ಈಗ ಯಾರಾದರೂ ದುಃಖಿಯಾಗಿದ್ದೀರಾ? ಯಾರೂ ದುಃಖಿಯಾಗಿಲ್ಲ ತಾನೆ? ಎಲ್ಲರೂ ಖುಷಿಯಾಗಿದ್ದೀರಾ? ಬಹಳ ಖುಷಿಯಾಗಿದ್ದೀರಿ. ಖುಷಿಯ ಖಜಾನೆ ಸಿಕ್ಕಿದೆ. ಹಾಗಾದರೆ ಖುಷಿ ಇರಲೇಬೇಕು ತಾನೆ? ಪ್ರತಿಯೊಬ್ಬ ಮಗುವಿನ ಮುಖದಲ್ಲಿ ಎಂತಹ ಸುಂದರವಾದ ಖುಷಿ ಇದೆ. ಕುಣಿಯುತ್ತಿದ್ದೀರಿ. ಶರೀರ ನೃತ್ಯ ಮಾಡಲು ಸಾಧ್ಯವಾಗದಿದ್ದರೂ ಮನಸ್ಸಿನಲ್ಲಿ ಕುಣಿಯುತ್ತಿದ್ದೀರಿ ತಾನೆ? ಕುಣಿಯುತ್ತಿದ್ದೀರಿ. ವಾ ಮಕ್ಕಳೇ ವಾ, ಎಷ್ಟು ಹಳೆಯ ಮಕ್ಕಳು. 5,000 ವರ್ಷಗಳ ನಂತರ ಸಿಕ್ಕಿದ್ದೀರಿ. ಎಲ್ಲ ನೆನಪುಗಳು ಬಂದವು. ನೋಡಿ, ಖುಷಿ ಇದೆ ತಾನೆ? ಡಾನ್ಸ್ ಇದೆ. ಏಕೆ? ಪ್ರಪಂಚದವರಿಗೇನು ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ಹಣ ಬಂದರೆ ಸಾಕು, ಬಹಳ ಅಹಂಕಾರ ಬಂದು ಬಿಡುತ್ತದೆ. ಆದರೆ ನೀವು ಮಕ್ಕಳು ಹೇಗಿದ್ದೀರಿ? ಅಲುಗಾಡುವವರಲ್ಲ, ಪಕ್ಕಾ ಮಕ್ಕಳಾಗಿದ್ದೀರಿ. ಎಲ್ಲರೂ ಪಕ್ಕಾ ಇದ್ದೀರಿ ತಾನೆ? ಎಷ್ಟು ಪಕ್ಕ? ಅಂಗದನ ಉದಾಹರಣೆ ಕೊಡುತ್ತಾರೆ. ಅಂಗದನಂತೆ ಆಗಬೇಕು. ಅಂಗದನ ಬಗ್ಗೆ ಏನು ವರ್ಣನೆ ಮಾಡುತ್ತಾರೆ? ಅವನ ಕಾಲನ್ನು ಯಾರೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ನಿಶ್ಚಯ ಬುದ್ಧಿಯ ಕಾಲು. ಒಂದು ಅಂಗದನ ಉದಾಹರಣೆ. ಎರಡನೆಯ ಉದಾಹರಣೆ ಯಾರದ್ದು? ನಾರದನದ್ದು. ಅವನು ಏನು ಹೇಳುತ್ತಿದ್ದ ಗೊತ್ತಿದೆಯೇ? ನಾವು ಭಗವಂತನನ್ನು ಪ್ರತಿದಿನ ನೆನಪು ಮಾಡುತ್ತೇವೆ. ನಾವು ನಿಯಮದಲ್ಲಿ ಪಕ್ಕಾ ಇದ್ದೇವೆ. ಹಾಗಾದರೆ ಭಗವಂತನ ಬಳಿ ಹೋಗಿ ರಿಜಿಸ್ಟರ್ ನೋಡಿ. ಆಗ ಮೊದಲ ಹೆಸರು ಯಾರು ಬರುತ್ತದೆ? ನಾರದ ಹೇಳುತ್ತಿದ್ದ, ನನ್ನದೇ ಬರುತ್ತದ. ಹೌದಲ್ಲವೇ? ಆದರೆ ಈಗ ಭಗವಂತನ ಬಳಿ ಇನ್ನೊಂದು ರಿಜಿಸ್ಟರ್ ಕೂಡ ಇತ್ತು. ಅದು ಯಾವುದು? ಯಾರನ್ನು ಭಗವಂತ ನೆನಪು ಮಾಡುತ್ತಿದ್ದಾನೋ ಅವರದ್ದು. ಹಾಗಾದರೆ ಈಗ ನೀವು ಮಕ್ಕಳು ಯಾರಾಗಿದ್ದೀರಿ? ಯಾರನ್ನು ತಮ್ಮ ಪ್ರೀತಿಯ ಮಧುರ ಬಾಬಾ ನೆನಪು ಮಾಡುತ್ತಾರೋ ಅಂತಹ ಮಕ್ಕಳು. ಬಾಬನ ಮುಂದೆ ಕುಳಿತಿದ್ದೀರಿ. ನಿಮ್ಮನ್ನು ಯಾರು ನೆನಪು ಮಾಡುತ್ತಾರೆ? ಬಲೆ ನಾರದನು ಒಳ್ಳೆಯವನೇ. ನಾರದನು ತಂದೆಯನ್ನು ನೆನಪು ಮಾಡುತ್ತಾನೆ. ನಾರಾಯಣ ನಾರಾಯಣ ಎನ್ನುತ್ತಾನೆ. ಹಾಗಾದರೆ ನೀವು ಮಕ್ಕಳು ಯಾರು ಹೇಳಿ? ಯಾರನ್ನು ಬಾಬಾ ನೆನಪು ಮಾಡುತ್ತಾರೋ ಅವರು. ಖುಷಿಯಾಗಿದ್ದೀರಿ ತಾನೆ? ಇಂತಹ ಖುಷಿ ಎಲ್ಲಿ ಸಿಗುತ್ತದೆ ಹೇಳಿ? ಇದು ಸತ್ಯಯುಗದಲ್ಲೂ ಸಿಗುವುದಿಲ್ಲ. ಅಲ್ಲಿಗೆ ಹೋದ ಮೇಲೆ ಎಲ್ಲಾ ರೂಪಗಳು ಬದಲಾಗುತ್ತವೆ. ಆದರೆ ಸುಖವಂತೂ ಇರುತ್ತದೆ ತಾನೆ? ಆದರೆ ಈ ತಯಾರಿಯ ಅನುಭೂತಿ ಸತ್ಯಯುಗದಲ್ಲಿ ಇರುವುದಿಲ್ಲ. ಜೊತೆಯಲ್ಲಿ ಇರುತ್ತೀರಿ, ಜೊತೆಯಲ್ಲಿ ನಡೆಯುತ್ತೀರಾ. ನೀವು ಬಹಳ ಒಳ್ಳೆಯ ದೃಶ್ಯವನ್ನು ನೋಡುತ್ತೇವೆ. ಸತ್ಯಯುಗ ಬಹಳ ಸುಂದರವಾಗಿದೆ. ಅಷ್ಟು ಸುಂದರವಾದ ನ್ಯಾಚುರಲ್ ಪ್ರಕೃತಿ, ಸಂಪೂರ್ಣ ನ್ಯಾಚುರಲ್. ಹಣ್ಣುಗಳು ಕೂಡ ಅಷ್ಟು ಚೆನ್ನಾಗಿರುತ್ತವೆ. ಇತ್ತೀಚೆಗೆ ಏನು ಮಾಡುತ್ತಾರೆ ಹೇಳಿ? ಅಲ್ಲಿ ನ್ಯಾಚುರಲ್ ಆಗಿರುತ್ತದೆ. ಇತ್ತೀಚೆಗೆ ರಸವನ್ನು ಮಿಷಿನ್ನಲ್ಲಿ ತೆಗೆಯುತ್ತಾರೆ. ಅಲ್ಲೇನಾಗುತ್ತದೆ? ಹಣ್ಣು ರಸದಿಂದ ತುಂಬಿರುತ್ತದೆ. ಅದನ್ನು ಅಂದ್ರೆ ಹಣ್ಣನ್ನು ಕಿತ್ತು ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಕುಡಿದು ಬಿಡಿ. ಅಲ್ಲಿ ಮಿಷನ್ ಇರುವುದಿಲ್ಲ. ಅಷ್ಟು ರಸಭರಿತವಾಗಿರುತ್ತದೆ. ಮಕ್ಕಳು ಕೇಳಿದರು, ಬಾಬಾ ಅಲ್ಲಿ ಉಪ್ಪು ಮತ್ತು ಸಕ್ಕರೆ ಕೂಡ ಇರುವುದಿಲ್ಲ ತಾನೆ? ನ್ಯಾಚುರಲ್ ಆಗಿರುತ್ತದೆ. ನೋಡಿ, ಅಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಭೋಜನ ಹಣ್ಣಿನದ್ದಾಗಿರುತ್ತದೆ.
ಅದು ಹೇಗಿರುತ್ತದೆ? ನಿಮಗೆ ಹೇಳುತ್ತೇನೆ. ಹಣ್ಣುಗಳು ಕೂಡ ಉಪ್ಪಿನ ರುಚಿಯ ಹಣ್ಣುಗಳಾಗಿರುತ್ತವೆ. ಎಲ್ಲಾ ತರಹದ ಹಣ್ಣುಗಳಿರುತ್ತವೆ. ಆದರೆ ಸತ್ಯಯುಗ ಬಹಳ ಸುಂದರವಾಗಿದೆ. ವಾ, ಎಂತಹ ಸತ್ಯಯುಗ ತಯಾರಾಗುತ್ತಿದೆ! ಇತ್ತೀಚೆಗೆ ಮಾಲೆ ಮಾಡಲು ಎಷ್ಟು ಕಷ್ಟಪಡುತ್ತಾರೆ. ಒಂದೊಂದು ಹೂವನ್ನು ಹಾಕಿ ಕಷ್ಟಪಡುತ್ತಾರೆ. ಅಲ್ಲಿ ಹೂವುಗಳನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿ ಮಾಲೆ ಹೇಗೆ ತಯಾರಾಗುತ್ತದೆ ಹೇಳಿ? ಪ್ರಕೃತಿಯಲ್ಲಿ ಅಂತಹ ಮರವಿರುತ್ತದೆ. ಹೂವು ಬಿಟ್ಟಾಗ ಅದು ಮಾಲೆಯಾಗಿಯೇ ಬರುತ್ತದೆ. ಮಾಲೆಯ ಮರವೇ ಇರುತ್ತದೆ. ಬರೀ ಮಾಲೆಯನ್ನು ಕೀಳಿ ಅಲಂಕರಿಸಿಕೊಳ್ಳಿ. ಅಲ್ಲಿ ಸೂಜಿ ಬಳಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಮಿತಿಗಿಂತ ಹೆಚ್ಚಾಗಿ ಮಾಲೆ ಬೆಳೆಯುವುದಿಲ್ಲ. ಕೆಳಗೆ ನೇತಾಡುವುದಿಲ್ಲ. ನೆಲಕ್ಕಿಂತ ಸ್ವಲ್ಪ ಮೇಲೆ ಇರುತ್ತದೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಅಲ್ಲಿ ಯಾವುದೇ ಹಣ್ಣು ತಾನಾಗಿಯೇ ಉದುರಿ ನೆಲವನ್ನು ಗಲೀಜು ಮಾಡುವುದಿಲ್ಲ. ಎಷ್ಟೇ ಹಣ್ಣಾದರೂ ಮೇಲೆ ನೇತಾಡುತ್ತಿರುತ್ತದೆ. ನೀವು ಕೀಳುವವರೆಗೂ ಇಲ್ಲಿಯಾದರೆ ಹಣ್ಣಾಗಿ ಕೆಳಗೆ ಬಿದ್ದು ನೆಲವನ್ನು ಗಲೀಜು ಮಾಡುತ್ತದೆ. ಅಂತಹ ಪ್ರಕೃತಿ ಇರುತ್ತದೆ. ಅಂತಹ ಸುಖ ಅಲ್ಲಿ ಇರುತ್ತದೆ. ಮತ್ತು ಆಭರಣಗಳು ಕೂಡ ಬಹಳ ಹಗುರವಾಗಿರುತ್ತವೆ. ಇಂದು ನೋಡಿ, ಭಾರವಾದ ಆಭರಣಗಳನ್ನು ಧರಿಸಿ ಓಡಾಡುತ್ತಾರೆ. ಬಾಬಾ, ನೋವಾಗುತ್ತದೆ. ಅದರಲ್ಲಿ ಆಭರಣಗಳು ಕೂಡ ಎಷ್ಟು ಹಗುರವಾಗಿರುತ್ತವೆ ಎಂದರೆ ನೀವು ಧರಿಸಿದ್ದೀರೋ ಇಲ್ಲವೋ ಎಂಬುದು ನಿಮಗೆ ತಿಳಿಯುವುದಿಲ್ಲ. ಬಹಳ ಚೆನ್ನಾಗಿರುತ್ತದೆ. ಮಕ್ಕಳು ಕೇಳಿದರು, ಕಿರೀಟ ಕೂಡ ಹಗುರ ಇರುತ್ತದೆಯೇ? ಹೌದು, ಸಂಪೂರ್ಣ ಹಗುರ ಇರುತ್ತದೆ. ಎಂತಹ ಬೆಳಕು ಇರುತ್ತದೆ! ಇತ್ತೀಚೆಗೆ ಈ ಚಂದ್ರನೇ ಎಷ್ಟು ಮೇಲೆ ಹೋಗಿದ್ದಾನೆ, ಮೇಲೆ ಹೋಗಿ ಕುಳಿತಿದ್ದಾನೆ. ಸತ್ಯಯುಗದಲ್ಲಿ ಕೆಳಗೆ ಬಂದು ಬಿಡುತ್ತಾನೆ. ಬಾಬಾ ಸತ್ಯಯುಗದಲ್ಲಿ ಲೈಟ್ ಇರುತ್ತದೆಯೇ ಎಂದು ಕೇಳುತ್ತಿದ್ದರು. ಅಷ್ಟು ದೊಡ್ಡ ಚಂದ್ರ ಬಂದ ಮೇಲೆ ಲೈಟ್ನ ಅವಶ್ಯಕತೆ ಏನಿದೆ? ಚಂದ್ರ ಅಷ್ಟು ದೊಡ್ಡವನಿರುತ್ತಾನೆ. ಸಂಪೂರ್ಣ ಪ್ರಕಾಶಮಾನವಾಗಿರುತ್ತಾನೆ. ಆ ಚಂದ್ರನ ಬೆಳಕು ರಂಗು ರಂಗಿನ ವಜ್ರಗಳ ಮೇಲೆ ಬಿದ್ದಾಗ ಎಂತಹ ಲೈಟ್ ಬರುತ್ತದೆ! ಬಣ್ಣ ಬಣ್ಣದ ಲೈಟ್ ಬರುತ್ತದೆ. ಬಹಳ ಸುಖ ಸಿಗುತ್ತದೆ. ಇತ್ತೀಚೆಗೆ ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕರಿಸುತ್ತಾರೆ. ಆದರೆ ಸತ್ಯಯುಗದಲ್ಲೇನಾಗುತ್ತದೆ? ಆಟೋಮೆಟಿಕಲಿ ಬಹಳ ಮಜಾ ಇರುವ ಸತ್ಯಯುಗವದು. ಎಂದಾದರೂ ಕುಳಿತು ಹೇಳುತ್ತೇವೆ. ಯಾರೋ ಕೇಳಿದರು, ಬಾಬಾ, ಅಲ್ಲಿ ಚಂದ್ರ ಕ್ಷೀಣಿಸುವುದಿಲ್ಲ ತಾನೇ? ಸಂಪೂರ್ಣವಾಗಿರುತ್ತಾನೆ ತಾನೇ? ಇಲ್ಲ ಇಲ್ಲ, ಪೂರ್ಣ ಪ್ರಪಂಚವೇ ಸಂಪೂರ್ಣವಾದ ಮೇಲೆ ಚಂದ್ರ ಕೂಡ ಹೇಗಿರುತ್ತಾನೆ? ಸಂಪೂರ್ಣವಾಗಿಯೇ ಇರುತ್ತಾನೆ ತಾನೆ? ಇಂದು ಚಂದ್ರ ಕ್ಷೀಣಿಸುತ್ತಾನೆ, ಮತ್ತೆ ಬೆಳೆಯುತ್ತಾನೆ, ಮತ್ತೆ ಕ್ಷೀಣಿಸುತ್ತಾನೆ. ಆದರೆ ಅಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ಚಂದ್ರ ಕ್ಷೀಣಿಸುವುದಿಲ್ಲ, ಸಂಪೂರ್ಣವಾಗಿರುತ್ತಾನೆ. ಹೀಗೆ ನಗು ನಗುತ್ತಾ ಪ್ರತಿದಿನ ನೋಡಿ, ಹಲೋ ಚಂದ್ರ, ಹೇಗಿದ್ದೀಯಾ? ನಾವು ಇಲ್ಲಿದ್ದೇವೆ, ನೀವು ಕೂಡ ಇಲ್ಲಿ ಹತ್ತಿರದಲ್ಲಿದ್ದೀರಿ ಎಂದು ಬಹಳ ಮಾತನಾಡಿಸಿ ಪ್ರತಿದಿನ ಮಾತನಾಡಿ. ಚಂದ್ರ ಬಹಳ ಸುಂದರವಾಗಿರುತ್ತಾನೆ. ನಕ್ಷತ್ರಗಳು ಕೂಡ ಚೆನ್ನಾಗಿ ಕಾಣಿಸುತ್ತಾ ಹತ್ತಿರ ಹತ್ತಿರ ಇರುತ್ತವೆ. ಅವು ಇರುತ್ತವೆ ತಾನೆ? ಭೂಮಿ ಹೀಗೆ ಅಲುಗಾಡಿದಂತೆ ನಕ್ಷತ್ರಗಳು, ಚಂದ್ರಗಳು ಸ್ವಲ್ಪ ಕೆಳಗೆ ಬರುತ್ತವೆ, ಹತ್ತಿರ ಹತ್ತಿರ ಬರುತ್ತವೆ. ಈಗ ದೂರ ದೂರ ಹೋಗಿವೆ, ಹೌದಲ್ಲವೇ? ಹಾಗಾಗಿ ಬಹಳ ಚೆನ್ನಾಗಿದೆ. ಬಹಳ ಸುಂದರವಾದ ದೃಶ್ಯವದು. ಇದು ಅದ್ಭುತ ಡ್ರಾಮಾ. ಈಗ ಏನಾಗುತ್ತದೆ? ಫರಿಸ್ತಾನ, ಸ್ವರ್ಗ ಎಲ್ಲಿರುತ್ತದೆ? ದೆಹಲಿಯಲ್ಲಿರುತ್ತದೆ. ಈಗ ದೆಹಲಿಯಲ್ಲಿ ಮೊದಲು ಏನಾಗುತ್ತದೆ? ದೆಹಲಿ ಸ್ವಚ್ಛವಾಗುತ್ತದೆ? ಇಲ್ಲ, ಮೊದಲು ಎಲ್ಲರ ಶರೀರಗಳಿವೆ ಅಲ್ಲ, ಅವು ಕೆಳಗೆ ಹೋಗುತ್ತವೆ. ಆತ್ಮಗಳು ಮೇಲೆ ಹೋಗುತ್ತವೆ, ಶರೀರಗಳು ಕೆಳಗೆ ಹೋಗುತ್ತವೆ. ಮತ್ತು ಶರೀರಗಳು ಸಂಪೂರ್ಣವಾಗಿ ಕರಗಿ ಹೋದಾಗ ಗೊಬ್ಬರವಾಗುತ್ತದೆ. ಭೂಮಿ ಪವರ್ಫುಲ್ ಆಗುತ್ತದೆ. ನಂತರ ಹೊಸ ಹೊಸ ವೃಕ್ಷಗಳು ಬೆಳೆಯುತ್ತವೆ. ನಂತರ ಪ್ರಕೃತಿ ಅಂತಹ ಶೃಂಗಾರ ಮಾಡುತ್ತದೆ. ಬಹಳ ಮಜಾ ಬರುತ್ತದೆ. ಅಷ್ಟು ಸುಂದರವಾದ ಸತ್ಯಯುಗವಿರುತ್ತದೆ. ನಾವು ಆಗಾಗ ಸುತ್ತು ಹಾಕಿ ಬರುತ್ತೇವೆ. ಬಹಳ ಚೆನ್ನಾಗಿ ಅನಿಸುತ್ತದೆ. ಬಹಳ ಖುಷಿಯಾಗಿರಿ, ಮೋಜಿನಲ್ಲಿರಿ ಮತ್ತು ನಗುತ್ತಿರಿ, ಖುಷಿಯಾಗಿರಿ. ಇದು ಬಾಬನ ಮಧುರ ಪ್ರೀತಿಯ ಮಕ್ಕಳಿಗೆ, ಸಿಕ್ಕಿಲ್ಲದೆ ಮಕ್ಕಳಿಗೆ ವರದಾನವಾಗಿದೆ. ಖುಷಿಯಾಗಿಯೇ ಇರುತ್ತೀರಿ,
ಏಕೆಂದರೆ ಎಲ್ಲಿಗೆ ಹೋದರೂ ಬಾಬನ ಮಡಿಲಿಗೆ ಹೋಗುತ್ತೀರಿ. ಹೇಳುತ್ತಾರೆ, ಬಾಬಾ ನಡೆಯಿರಿ, ಎತ್ತಿಕೊಳ್ಳಿ. ನಾನು ನನ್ನ ತೂಕವನ್ನು ಎತ್ತಲು ಸಾಧ್ಯವಿಲ್ಲ, ನಾನು ಸ್ವಲ್ಪ ದಪ್ಪಗಾಗಿದ್ದೇನೆ. ನೀವು ನನ್ನನ್ನು ಮಡಿಲಲ್ಲಿ ಎತ್ತಿಕೊಂಡು ನಡೆಯಿರಿ ಬಾಬಾ. ಹೌದಲ್ಲವೇ? ಈಗ ನೀವು ನೋಡಿ ಬಾಬಾರವರು ಅವರನ್ನು ಹೇಗೆ ಎತ್ತಿಕೊಳ್ಳುತ್ತಾರೆ ಎಂದು. ಅಂದ್ರೆ ಈ ರೀತಿ ಬಾಬನಿಗೆ ಹೇಳ್ಬೇಕು. ಆಗ ಬಾಬಾ ಏನು ಮಾಡುತ್ತಾರೆ? ಮಕ್ಕಳನ್ನು ಮಡಿಲಲ್ಲಿ ಎತ್ತಿಕೊಳ್ಳುತ್ತಾರೆ ಮತ್ತು ಕರೆದುಕೊಂಡು ಹೋಗುತ್ತಾರೆ. ಮಡಿಲನ್ನು ಬಿಡಬೇಡಿ, ಎಷ್ಟೇ ದೊಡ್ಡ ಮಕ್ಕಳಾದರೂ ತಂದೆಯ ಮಡಿಲನ್ನು ಬಿಡಬೇಡಿ. ಒಂದು ವೇಳೆ ಮಡಿಲನ್ನು ಬಿಟ್ಟರೆ ಮಣ್ಣಿಗೆ ಹೋಗುತ್ತೀರಿ. ಮತ್ತು ಮಣ್ಣು ಯಾವುದು? ದೇಹಾಭಿಮಾನದ ಮಣ್ಣು. ಎಲ್ಲಿಯವರೆಗೆ ಬಾಬನ ಮಡಿಲಲ್ಲಿ ಇರುತ್ತೀರೋ ಅಲ್ಲಿಯವರೆಗೆ ಬಾಬಾ ಕಾಣಿಸುತ್ತಾರೆ. ಮಡಿಲಿನಿಂದ ಕೆಳಗೆ ಇಳಿದು ಮಣ್ಣಿನಲ್ಲಿ ಆಡಿದರೆ ಮಜಾ ಯಾವುದರಲ್ಲಿ ಬರುತ್ತದೆ? ಮಣ್ಣಿನಲ್ಲಿ ಬರುತ್ತದೆ. ಆಗ ಮತ್ತೆ ಹೇಳುತ್ತಾರೆ, ಮಕ್ಕಳೇ ಬನ್ನಿ ಮಡಿಲಲ್ಲಿ ಕುಳಿತುಕೊಳ್ಳಿ ಎಂದು. ಇಲ್ಲ ಇಲ್ಲ, ನೀವು ನಮ್ಮ ಬಾಬಾ ಅಲ್ಲವೇ ಅಲ್ಲ, ನಾವು ಮಣ್ಣಿನಲ್ಲಿ ಆಡುತ್ತಿದ್ದೇವೆ. ಮಣ್ಣು ಬಹಳ ಸುಂದರವಾಗಿದೆ, ಮಣ್ಣು ಬಹಳ ಚೆನ್ನಾಗಿದೆ. ಹಾಗಾಗಿ ಈಗ ಬಾಬಾ ಎಲ್ಲರನ್ನು ಮಡಿಲಿಗೆ ತೆಗೆದುಕೊಳ್ಳಲು ಬಂದಿದ್ದಾರೆ. ಬಾಬನು ವಾಗ್ದಾನ ಮಾಡಿದ್ದರು ತಾನೆ, ಮಕ್ಕಳೇ ನನ್ನ ಕಣ್ಣ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ ಎಂದು. ಈಗ ಇದು ಅಂತಹ ಸಮಯವಾಗಿದೆ. ಬಾಬನೂ ಸಹ ಮೊದಲು ತಮ್ಮ ರೆಪ್ಪೆಗಳ ಮೇಲೆ ಕೂರಿಸಿಕೊಳ್ಳುತ್ತಾರೆ, ನಂತರ ಕರೆದುಕೊಂಡು ಹೋಗುತ್ತಾರೆ. ಮೊದಲು ಕೂರಿಸಿಕೊಳ್ಳುತ್ತಾರೆ. ಕೂರಿಸಿಕೊಳ್ಳುವುದು ಎಂದರೆ ಹಗುರ ಮಾಡುವುದು. ಎಲ್ಲರೂ ಹಗುರರಾದ ಮೇಲೆ ಬಾಬಾ ಏನು ಮಾಡುತ್ತಾರೆ? ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಒಳ್ಳೆಯದು ಮಕ್ಕಳೇ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಿ ತಾನೆ? ನನ್ನನ್ನು ಭೇಟಿಯಾಗಿ ಖುಷಿಯಾಗಿದ್ದೀರಾ ಅಥವಾ ಬಾಬನನ್ನು ಭೇಟಿಯಾಗಬೇಕಿತ್ತ? ಸ್ವಲ್ಪ ಶರೀರ ಸರಿಯಾದ ಮೇಲೆ ಅವಶ್ಯವಾಗಿ ಭೇಟಿಯಾಗೋಣ. ಒಬ್ಬೊಬ್ಬರಾಗಿ ಭೇಟಿಯಾಗೋಣ. ಸರಿ ತಾನೆ ಮಕ್ಕಳೇ? ಬಹಳ ಖುಷಿಯಾಗಿದ್ದೀರಿ. ಖಜಾನೆ ಸಿಕ್ಕಿದೆ, ಖಜಾನೆಯನ್ನು ಪಡೆದುಕೊಂಡಿದ್ದೀರಿ. ಖಜಾನೆ ಸಿಕ್ಕಿದೆ, ಭರ್ಪೂರಾಗಿದ್ದೀರಿ, ಖುಷಿಯಾಗಿದ್ದೀರಿ. ಈಗ ಕೇವಲ ಸತ್ಯಯುಗದ ವೃಕ್ಷವು ಹತ್ತಿರದಲ್ಲಿ ಕಾಣಿಸುತ್ತಿದೆ. ಈಗ ನಡೆಯಬೇಕು. ನಮಗಂತೂ ಬಹಳ ಬೇಗ ಕಾಣಿಸುತ್ತಿದೆ. ನೋಡಿ ಮಕ್ಕಳೇ, ಆದಿಯಲ್ಲಿ ಬಾಬಾ 14 ವರ್ಷಗಳವರೆಗೆ ತಪಸ್ಸು ಮಾಡಿಸಿದರು ತಾನೆ. ಶರೀರ ಬಿಟ್ಟು ಬಾಬಾ ನಂತರ ಅಂತ್ಯದಲ್ಲಿ ಈಗ ಬಹಳ ಸುಂದರವಾದ ಅದ್ಭುತ ಪಾತ್ರವಿದೆ. ಡ್ರಾಮಾವನ್ನು ನೋಡಿದಾಗ ಬಹಳ ಖುಷಿಯಾಗುತ್ತದೆ. ಖುಷಿಯಾಗಿರಿ, ಏಕೆಂದರೆ ಬಾಬಾರವರು ಹೇಳಿದ್ದಾರೆ, ಕೋಟಿಯಲ್ಲಿ ಯಾರೋ ಒಬ್ಬರು, ಆ ಯಾರೋ ಒಬ್ಬರಲ್ಲಿಯೂ ಯಾರೋ ಒಬ್ಬರು ಎಂದು. ಹಾಗಾದರೆ ಮಕ್ಕಳು ಏನಾಗಿದ್ದೀರಿ? ಎಲ್ಲರೂ ಏನಾಗಿದ್ದೀರಿ? ಕೋಟಿಯಲ್ಲಿ ಯಾರೋ ಒಬ್ಬರಲ್ಲಿ ಬಂದಿದ್ದೀರಿ. ಕೋಟಿಯಲ್ಲಿ ಯಾರೋ ಒಬ್ಬರು ಎಂಬ ಆಯ್ಕೆ ಇದೆಯಲ್ಲ, ಸೂಕ್ಷ್ಮವಾದ ಆಯ್ಕೆ. ಹೀಗೆ ಜರಡಿ ಹಿಡಿದಾಗ ಅದರಲ್ಲಿ ಸಣ್ಣ ಸಣ್ಣ ಕಣಗಳು ಹೊರಬರುತ್ತವೆ. ನೀವು ಮಕ್ಕಳು ಏನಾಗಿದ್ದೀರಿ? ಯಾರೋ ಒಬ್ಬರಲ್ಲಿಯೂ ಯಾರೋ ಒಬ್ಬರು ಸೂಕ್ಷ್ಮ ಮಕ್ಕಳು. ಎಲ್ಲರೂ ಜರಡಿಯಿಂದ ಹೊರಬರುತ್ತಿದ್ದೀರಿ. ಈಗ ಕೇವಲ ಪೇಪರ್ ಕೊಡಬೇಕು, ಅಂದ್ರೆ ಪರೀಕ್ಷೆ ಬರೆಯಬೇಕು. ಖುಷಿಯಾಗಿರಿ, ಕುಣಿಯುತ್ತೀರಿ, ಹಾಡುತ್ತೀರಿ ಮತ್ತು ಹೇಳಿದ್ದನ್ನು ಕೇಳಿ ಉಲ್ಟಾ ಪಲ್ಟಾ ಕೆಲಸ ಮಾಡಬೇಡಿ. ಹೇಳುತ್ತಾರೆ ತಾನೆ, ಮಾಯೆ ಇದೆ ಎಂದು ಅವರಿಗೆ ಹೇಳಿ, ಮಾಯೆ ಬಹಳ ಸುಂದರವಾಗಿದೆ. ಮಾಯೆ ಎಷ್ಟು ಸುಂದರವಾಗಿದ್ದಾಳೆ ಎಂದರೆ ಎಲ್ಲರನ್ನೂ ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಾಳೆ. ಹೌದಲ್ಲವೇ? ಆದರೆ ಮಾಯೆಯನ್ನು ನೆನಪು ಮಾಡಬಾರದು, ಬಾಬನನ್ನು ನೆನಪು ಮಾಡಬೇಕು. ಮಾಯೆಯನ್ನು ಏಕೆ ಪದೇ ಪದೇ ನೆನಪು ಮಾಡುತ್ತೀರಿ? ಈಗ ಯೋಚಿಸಿ. ಪದೇ ಪದೇ ಮಾಯೆಯನ್ನು ನೆನಪು ಮಾಡಿದರೆ ಮಾಯೆ ಏನು ಮಾಡುತ್ತಾಳೆ? ಮಾಯೆ ಹೇಳುತ್ತಾಳೆ, ನಾನು ಬರಲೇ? ಆಗ ಮಕ್ಕಳು ಹೇಳುತ್ತಾರೆ, ಹೌದು, ಗೇಟ್ ಓಪನ್ ಆಗಿದೆ, ಬೇಗ ಒಳಗೆ ಬಾ ಎಂದು. ಆಗ ಮಾಯೆ ಏನು ಹೇಳುತ್ತಾಳೆ? ಹೌದು, ನಾನು ಬಂದಿದ್ದೇನೆ, ಈಗ ನೀವು ಮುರುಳಿ ಕೇಳಬಾರದು. ಮಾಯೆ ಬಂದಳು ಎಂದರೆ ಯಾರು ಅಲ್ಲಿಗೆ ಹೋಗುತ್ತಾರೋ ಅವರು ಮುರುಳಿ ಕೇಳಬಾರದು. ಈಗ ನಿಮಗೆ ಮುರುಳಿ ಸಿಗುವುದಿಲ್ಲ, ನೀವು ಭೋಜನ ತಯಾರಿಸಬಾರದು, ನೀವು ಭೋಗ ಅರ್ಪಿಸಬಾರದು, ಅಷ್ಟೇ. ಈಗ ಏನೂ ಇಲ್ಲ. ಇದೇನು? ಇದೇ ಮಾಯೆ. ಮಾಯೆಯನ್ನು ಅರ್ಥ ಮಾಡಿಕೊಳ್ಳಿ. ಮಾಯೆ ಎಂದರೇನು? ಮಾಯೆ
ಯಾವುದೇ ಬಾಬನ ಕೊರಳಿಗೆ ಹಾಕುತ್ತದೆಯೋ ಆ ಮಾಯೆ ಕೂಡ ಬಹಳ ಸುಂದರವಾಗಿದೆ. ಹೌದಲ್ಲವೇ? ಮಾಯೆ ಯಾವುದು ಬಾಬನ ಮಡಿಲಲ್ಲಿ ಕುಳ್ಳಿರಿಸುತ್ತದೆಯೋ ಆ ಮಾಯೆ ಕೂಡ ಬಹಳ ಸುಂದರವಾಗಿದೆ. ಅಂದ್ರೆ ಮಕ್ಕಳನ್ನ ಕುಟ್ಟಿ ಕುಟ್ಟಿ ಪರೀಕ್ಷೆ ಮಾಡಿ ಬಾಬನ್ ಮಡ್ಲಿಕ್ಕೆ ಕರ್ಕೊಂಡ್ ಬರುತ್ತೆ, ಬಾಬನ ಕೊರಳ ಮಾಲೆ ಆಗತ್ತೆ. ಆ ಮಾಯೆ ಸುಂದರವಾಗಿದೆ. ಈಗ ಯಾರ ಮಡಿಲಲ್ಲಿ ಕುಳಿತಿದ್ದೀರಿ? ಬಾಬನ ಮಡಿಲಲ್ಲೋ ಅಥವಾ ಮಾಯೆಯ ಮಡಿಲಲ್ಲೋ? ಈಗ ಕೆಲವು ಮಕ್ಕಳು ಹೇಳುತ್ತಾರೆ, ಹೊರಬನ್ನಿ, ಬಾಬನ ಮಡಿಲಿನಿಂದ ಕೆಳಗೆ ಇಳೀರಿ ಎಂದು. ಆಗ ನೀವು ಬಾಬನ ಮಡಿಲಿಗೆ ಅಂಟಿಕೊಳ್ಳಬೇಕು. ಈಗೋ ನಾನು ಬಾಬನ ಮಡಿಲಲ್ಲಿ ಕೂತುಕೊಂಡಿದ್ದೇನೆ, ಬಾಬನ ಮಡಿಲನ್ನು ಬಿಗಿಯಾಗಿ ಹಿಡಿದು ಅಂಟಿಕೊಂಡಿದ್ದೇನೆ. ಬಾಬಾ, ಈಗ ನೀವು ನಿಮ್ಮ ಮಡಿಲಲ್ಲಿ ಕೂರಿಸಿಕೊಳ್ಳಬೇಕು, ನಾನಂತೂ ಕೆಳಗಿಳಿಯುವುದಿಲ್ಲ. ಸರಿ ಮಕ್ಕಳೇ, ವಾ ಮಕ್ಕಳೇ ವಾ. ಈಗ ಬಾಬನನ್ನು ಮನೆಗೆ ಕರೆದುಕೊಂಡು ಹೋಗಿ ಮತ್ತು ಸ್ಥಾಪಿಸಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಬಾಬನನ್ನ ಕೂರಿಸಿಕೊಳ್ಳಿ. ನೋಡಿ, ಮೊದಲು ಕೂಡ ಬಾಬಾ ಇದ್ದರು, ಈಗಂತೂ ಬಾಬಾ ಡೈರೆಕ್ಟ್ ಆಗಿ ಜೊತೆಯಾಗಿದ್ದಾರೆ. ಈಗ ಆ ಮನೆಗೆ ಹೋಗಿ ಮತ್ತು ಹೃದಯದಿಂದ ಹೇಳಿ, ನನ್ನ ಬಾಬಾ ಬಂದಿದ್ದಾರೆ ಎಂದು. ಈಗ ಡೈರೆಕ್ಟ್ ಆಗಿ ಹಾಜರಾಗಿದ್ದಾರೆ. ಈ ಸಂಸಾರದಲ್ಲಿ ಅಂತಹ ಯಾವುದೇ ಶಕ್ತಿ ಇಲ್ಲ ಶಿವ ಪರಮಾತ್ಮನನ್ನು ತನ್ನ ಬಂಧನದಲ್ಲಿ ಬಂಧಿಸಲು ಸಾಧ್ಯವಾಗುವಂತಹದ್ದು. ನೋಡಿ, ಬಾಬನ ಬಗ್ಗೆ ಏನು ಹೇಳುತ್ತಾರೆ? ರಿದ್ದಿ ಸಿದ್ಧಿದಾತ ಎನ್ನುತ್ತಾರೆ ತಾನೆ. ಅವರು ಸರ್ವಶಕ್ತಿವಂತ ರಚಯಿತ. ಅವರನ್ನು ಬಂಧನದಲ್ಲಿ ಯಾರು ಬಂಧಿಸುತ್ತಾರೆ? ಅವರು ಎಲ್ಲರನ್ನೂ ಬಂಧನದಲ್ಲಿ ಬಂಧಿಸಿದ್ದಾರೆ. ಅವರನ್ನು ಹೇಗೆ ಯಾರಾದರೂ ಬಂಧನದಲ್ಲಿ ಬಂಧಿಸುತ್ತಾರೆಯೇ? ಮತ್ತು ಈ ವಿಷಯದಿಂದ ನಿಶ್ಚಿಂತರಾಗಿರಿ, ಬಾಬನನ್ನು ಯಾರು ಬಂಧನದಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಮತ್ತು ಇಂದಿನಿಂದ ಬಾಬನನ್ನು ನಿಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ. ಪುಟ್ಟ ಮುದ್ದಾದ ಮಗು ಬಾಬನಿಗೆ ಹೇಳಿ, ಶಿವ ಇಲ್ಲಿಗೆ ಬಾ. ಎಲ್ಲಿಗೆ ಹೋಗುತ್ತಿದ್ದೀಯಾ? ನನ್ನ ಜೊತೆಯಲ್ಲಿರು. ಈಗ ಹೊರಗೆ ಹೋಗಬಾರದು, ಹೊರಗೆ ಹೋದರೆ ಕಟ್ಟಿ ಹಾಕುತ್ತೇನೆ. ಬಾಬಾ ಬಹಳ ಮುದ್ದಾಗಿದ್ದಾರೆ, ಅವರನ್ನು ಮಗನನ್ನಾಗಿ ಮಾಡಿಕೊಳ್ಳಿ. ಆಗ ಬಾಬಾ ನಿಮ್ಮ ಜೊತೆ ಆಡುತ್ತಾರೆ. ನೀವು ಕೇಳುತ್ತೀರಿ, ಎಲ್ಲಿಗೆ ಹೋದರು ಬಾಬಾ? ಅವರು ಹೇಳುತ್ತಾರೆ, ನಾನು ಈಗ ಬರುತ್ತಿದ್ದೇನೆ, ಇಲ್ಲೇ ಇದ್ದೆ. ನಿಮ್ಮ ಆ ಒಂದು ಕರೆಗೆ ಅವರು ತಕ್ಷಣ ಹಾಜರಿರುತ್ತಾರೆ. ಬಾಬಾ ತಮ್ಮ ವಾಗ್ದಾನದಲ್ಲಿ ಅಷ್ಟು ಪಕ್ಕಾ ಇದ್ದಾರೆ. ಇಂದಿನಿಂದ ಯಾರನ್ನಾದರೂ ಮಾಡಿಕೊಳ್ಳಬೇಕೆಂದರೆ ಮಗುವನ್ನಾಗಿ ಮಾಡಿಕೊಳ್ಳಿ. ಅಂತಹ ಪುಟ್ಟ ಮಗುವಾಗುತ್ತಾರೆ. ಅವರಿಗೇನು ತಿಳಿದಿಲ್ಲವೇನೋ ಎಂಬಂತೆ ಅಷ್ಟು ಮಧುರ ಮಗುವಾಗುತ್ತಾರೆ. ಸಹೋದರರೇ, ನಮಗೆ ಬಹಳ ಅನುಭವವಿದೆ. ಅಂತಹ ಲೈಟ್ನ ಶರೀರವನ್ನು ಮಾಡುತ್ತಾರೆ, ಹಾಗೆ ಹೊಳೆಯುತ್ತಾರೆ ಮತ್ತು ಬಂದು ಹೇಳುತ್ತಾರೆ, ನಾನು ಬಂದೆ ಎಂದು. ಅವರ ಪ್ರೀತಿಯ ಅನುಭವ ಮಾಡಿ. ಹೇಗೆ ಮಗುವನ್ನು ಪ್ರೀತಿಸುತ್ತಾರೋ ಹಾಗೆ ನಿಮ್ಮ ಶಿವ ಮಗುವನ್ನು ಪ್ರೀತಿಸಿ. ನನ್ನ ಶಿವ, ಯಾರ ಶಿವ? ಯಾರು ಬಂದಿದ್ದಾರೆ? ನನ್ನ ಶಿವ ಮಗ ಬಂದಿದ್ದಾನೆ. ಪುಟ್ಟ ಮಗುವನ್ನಾಗಿ ಮಾಡಿಕೊಳ್ಳಿ ಅಥವಾ ದೊಡ್ಡವನನ್ನಾಗಿ ಮಾಡಿಕೊಳ್ಳಿ. ಚಿಕ್ಕವನಾಗಿದ್ದಾಗ ಹೆಚ್ಚು ಪ್ರೀತಿ ಇರುತ್ತದೆ. ಯಾರು ಪುಟ್ಟ ಮಗು ಇರುತ್ತಾರೋ ಅವರ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆ. ಅದೇ ದೊಡ್ಡವರಾದ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆಯಾಗುತ್ತದೆ. ಅವರನ್ನು ದೊಡ್ಡವರನ್ನಾಗಿ ಮಾಡುವುದು ಎಂದರೆ ಬಾಬನನ್ನಾಗಿ ಮಾಡಿಕೊಳ್ಳಿ, ಮಗುವನ್ನಾಗಿ ಮಾಡಿಕೊಳ್ಳಿ. ಅವರಿಗೆ ಯಾವುದೇ ಸೈಜ್ ನೀಡಿ ಆಗುತ್ತಾರೆ. ಚಿಕ್ಕವರಾಗಿಯೂ ಸಂಭಾಳಿಸುತ್ತಾರೆ, ದೊಡ್ಡವರಾಗಿಯೂ ಸಂಭಾಳಿಸುತ್ತಾರೆ. ಯಾರೋ ಒಬ್ಬರು ತಮ್ಮ ಲೌಕಿಕ ಸಮಸ್ಯೆಯ ಬಗ್ಗೆ ಕೇಳಿದರು. ಈಗ ಇಲ್ಲಿಂದ ಹೋಗುತ್ತಾ ಹಾರುತ್ತಾ ಹೋಗುತ್ತೀರಿ ಮತ್ತು ಅಲ್ಲಿಗೆ ಹೋಗಿ ಇನ್ನೂ ಹಾರುತ್ತೀರಿ. ನಷ್ಟ ಮೋಹಿಯಾಗಿ ಹಾರಿರಿ. ಡ್ರಾಮಾದಲ್ಲಿದ್ದರೆ ಎಲ್ಲಿಯೂ ಹೋಗುವುದಿಲ್ಲ ಹೇಳುತ್ತಾರೆ ತಾನೆ. ಭಾಗ್ಯದಲ್ಲಿದ್ದರೆ ತಾನಾಗಿಯೇ ಓಡೋಡಿ ಬರುತ್ತದೆ, ಭಾಗ್ಯದಲ್ಲಿಲ್ಲದಿದ್ದರೆ ಬಂದರೂ ಓಡಿ ಹೋಗುತ್ತದೆ. ಹೌದಲ್ಲವೇ? ಈ ರೀತಿ ಆಗುತ್ತದೆ. ಭಾಗ್ಯದಲ್ಲಿದ್ದರೆ ಓಡಿ ಬರುತ್ತದೆ, ಆಗಾಗ ಭಾಗ್ಯಕ್ಕೆ ಬ್ರೇಕ್ ಬೀಳುತ್ತದೆ. ಅದು ಎಷ್ಟು ನಿಮಿಷದ್ದೋ ಗೊತ್ತಾಗುವುದಿಲ್ಲ. ಇದಕ್ಕಾಗಿ ನಿಶ್ಚಿಂತರಾಗಿರಿ. ಬಾಬಾ, ಈ ಮನೆ ಯಾರದ್ದು? ನಾನು ಯಾರವಳು? ಈ ಮಕ್ಕಳು ಯಾರವರು? ಎಲ್ಲ ಬಾಬನದು. ಹಾಗಾದರೆ ಚಿಂತೆ ನಾನೇಕೆ ಮಾಡಲಿ? ಎಲ್ಲವೂ ನಿಮ್ಮದೇ ಆದ ಮೇಲೆ ನೀವೇ ಮಾಡಿ. ನಾನು ಟೆನ್ಷನ್ ಏಕೆ ತೆಗೆದುಕೊಳ್ಳಲಿ? ಹೌದಲ್ಲವೇ?
ಹೇಗೆ ಮನೆ ಬಾಡಿಗೆಗೆ ತೆಗೆದುಕೊಂಡಾಗ ಅದರಲ್ಲಿ ನೀವು ಹೆಚ್ಚು ಏನೂ ಮಾಡಲು ಸಾಧ್ಯವಿಲ್ಲವೋ, ಏಕೆ? ಬಾಡಿಗೆಯದ್ದು, ಬೇರೆಯವರದ್ದು. ಯಾರಾದರೂ ಯಾವಾಗಲಾದರೂ ಹೇಳಬಹುದು, ನಡೆಯಿರಿ, ಮನೆಯಿಂದ ಹೊರಡಿ ಎಂದು. ಹಾಗೆಯೇ ಏನು ಯೋಚಿಸಬೇಕು? ಬಾಬಾ ಏನು ಮಾಡುತ್ತಿದ್ದಾರೆ? ನಷ್ಟಮೋಹಿ. ಪ್ರತಿಯೊಂದು ಮಗು ಯೋಚಿಸಲಿ, ನಾವು ಯಾರವರು? ಬಾಬಾನವರು. ಮತ್ತು ಬಾಬಾ ಎಷ್ಟೆಲ್ಲ ಕೊಟ್ಟಿದ್ದಾರೋ ಅದೆಲ್ಲವನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಯಾವಾಗ ಇಲ್ಲಿಂದ ಹೊರಡಿ ಎಂದು ಹೇಳುತ್ತಾರೋ, ಇದನ್ನು ಬಿಟ್ಟು ಬನ್ನಿರಿ ಎಂದು ಹೇಳುತ್ತಾರೋ, ಆಗ ಮೇಲೆ ಪರಮಧಾಮಕ್ಕೆ ಹೋಗಬೇಕು. ಕೆಳಗೆ ಬಹಳ ಆಟವಾಡಿದ್ದೀರಿ ಎಂದು ಹೇಳುತ್ತಾರೆ, ಆಗ ಏನು ಮಾಡುತ್ತೀರಿ? ಈಗ ಬಾಡಿಗೆ ಮನೆ ಮುಗಿಯಿತು, ಈಗ ಅಸಲಿ ಮನೆ ಪರಮಧಾಮ ರೆಡಿಯಾಗಿದೆ, ಈಗ ಬೇಗ ಬನ್ನಿ, ನಷ್ಟಮೋಹಿಯಾಗಿ ಬಿಡಿ. ಸಂಪೂರ್ಣ ನಷ್ಟಮೋಹ. ನನ್ನ ಬಾಬನ ಮನೆ, ಮಕ್ಕಳು ಬಾಬನವರು, ನಾನೂ ಬಾಬನವಳು, ಮತ್ತು ಟೆನ್ಷನ್ ಕೂಡ ಬಾಬನದ್ದು. ಸರಿ ತಾನೆ? ಆಗ ನಿಮಗೆ ಮತ್ತೆ ಟೆನ್ಷನ್ ಆಗುವುದಿಲ್ಲ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಒಂದು ವೇಳೆ ನೀವು ಟೆನ್ಷನ್ ತೆಗೆದುಕೊಂಡರೆ ನಾನು ತೆಗೆದುಕೊಳ್ಳುವುದಿಲ್ಲ. ಏಕೆ? ಇಬ್ಬರಲ್ಲಿ ಯಾರಾದರೂ ಒಬ್ಬರೇ ಮಾಡಬೇಕಲ್ಲವೇ? ನೀವು ಅವರ ಟೆನ್ಷನ್ನಲ್ಲಿ ಮಧ್ಯಸ್ಥಿಕೆ ಮಾಡಿದರೆ ಆಗ ಎಲ್ಲಾ ಟೆನ್ಷನ್ ಯಾರದ್ದು? ನೀವು ಏನಾದಿರಿ? ನಿಶ್ಚಿಂತರಾಗಿದ್ದೀರಿ. ಈಗ ಬಾಬನಿಗೆ ಹೇಳಿ, ನಾನು ಕೊಡುವುದಿಲ್ಲ ಎಂದು. ಹಾಗೆ ಮಾಡಬೇಡಿ. ಸ್ವಲ್ಪ ಸ್ವಲ್ಪ ಕೊಡಿ, ಮತ್ತೆ ವಾಪಸ್ ತೆಗೆದುಕೊಳ್ಳಿ. ಇಲ್ಲ ಇಲ್ಲ, ಟೆನ್ಷನ್ ಯಾರದ್ದು? ಬಾಬನದ್ದು. ಇಗೋ ಬಾಬಾ, ನನ್ನದು ಏನೂ ಇಲ್ಲವೇ ಇಲ್ಲ, ನಾನಂತೂ ನಿಶ್ಚಿಂತನಾಗಿದ್ದೇನೆ. ಮಗು ನಿಮ್ಮದು, ನೀವು ನೋಡಿ ಏನು ಮಾಡಬೇಕು ಎಂದು. ಸರಿ ತಾನೆ? ಬಾಬಾ ಎಲ್ಲ ಮಕ್ಕಳಿಗೆ ಟೋಲಿ ಕೊಟ್ಟರು. ಗಾಳಿ ತುಂಬಿಕೊಂಡಿದೆಯೇ? ಖುಷಿಯದ್ದು ಶಕ್ತಿ ಬಂದಿದೆಯೇ? ಡಬಲ್ ಶಕ್ತಿ ಬಂದಿದೆ. ಲಾಟ್ರಿ ಸಿಕ್ಕಿದೆ. ಟೋಲಿ ಸಿಹಿಯಾಗಿದೆಯೇ? ಬಾಬನಿಗಿಂತ ಟೋಲಿ ಸಿಹಿಯಾಗಿದೆಯೇ? ಬಾಬನಿಗಿಂತ ಸಿಹಿ ಯಾರೂ ಇಲ್ಲ. ಬಾಬನಿಗಿಂತ ಸಿಹಿ ಇರಲು ಸಾಧ್ಯವಿಲ್ಲ. ತಿಂದು ನೋಡಿ, ಬಾಬಾ ಅಷ್ಟು ಸಿಹಿಯಾಗಿದ್ದಾರೆ, ಅಷ್ಟು ಸಿಹಿಯಾಗಿದ್ದಾರೆ. ಆ ಟೇಸ್ಟ್ ಕುಳಿತು ಬಿಡುತ್ತದಲ್ಲವೇ? ನಂತರ ಎಷ್ಟೇ ಸಿಹಿ ತಿಂದರೂ ಅಥವಾ ಕಹಿ ತಿಂದರೂ ಮುಖವಂತೂ ಸಿಹಿಯಾಗಿಯೇ ಇರುತ್ತದೆ. ವಿದಾಯ ಪಡೆಯುವ ಮಕ್ಕಳಿಗೆ ಬಾಬಾ ಉಡುಗೊರೆ ಕೊಟ್ಟರು. ಎಷ್ಟು ಬೇಗ ಬೇಗ ಬರುತ್ತಾರೆ, ಬೇಗ ಹೊರಟು ಹೋಗುತ್ತಾರೆ ಮಕ್ಕಳು. ಇದು ಬಾಬನ ಪ್ರೀತಿಯ ಗಿಫ್ಟ್. ಯಾವಾಗ ನೋಡಿದರೂ ವಾ, ನನ್ನ ಬಾಬಾ ಕೊಟ್ಟಿದ್ದಾರೆ. ಸರಿ ತಾನೆ? ವಾವ್. ಯಾವಾಗ ರಜೆ ಸಿಗುತ್ತದೋ ಬಾಬನ ಬಳಿ ಓಡಿ ಬನ್ನಿ. ರಜೆ ತಾನಾಗಿಯೇ ಸಿಗುತ್ತದೆ. ಈಗ ಹೃದಯದಿಂದ ಬರುತ್ತದೆ, ನನ್ನ ಬಾಬಾ ಬಂದಿದ್ದಾರೆ ಎಂದು. ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ಒಳ್ಳೆಯದು, ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಎವರ್ ರೆಡಿ ಭವ. ಈಗ ಕರ್ಮ ಬಂಧನಕ್ಕಿಂತ ಕರ್ಮಯೋಗಿ ಎಂದು ತಿಳಿಯಿರಿ. ಅನೇಕ ಬಂಧನಗಳಿಂದ ಮುಕ್ತರಾಗಿ ಒಬ್ಬ ಬಾಬನ ಸಂಬಂಧದಲ್ಲಿದ್ದೇವೆ ಎಂದು ತಿಳಿದರೆ ಸದಾ ಎವರ್ ರೆಡಿ ಇರುತ್ತೀರಿ. ಸಂಕಲ್ಪ ಮಾಡಿದ ತಕ್ಷಣ ಅಶರೀರಿಯಾದೆ. ಈ ಪ್ರಾಕ್ಟೀಸ್ ಮಾಡಿ. 4 ಕಡೆ ಎಳೆದಾಟವಿರಲಿ. ಬುದ್ಧಿ ಸೇವೆಯ ಕಾರ್ಯದಲ್ಲಿ ಅತಿ ಬ್ಯುಸಿ ಇರಲಿ. ಅಂತಹ ಸಮಯದಲ್ಲಿ ಅಶರೀರಿಯಾಗುವ ಅಭ್ಯಾಸ ಮಾಡಿ ನೋಡಿ. ಯಥಾರ್ಥ ಸೇವೆಯಲ್ಲಿ ಎಂದಿಗೂ ಬಂಧನವಿರುವುದಿಲ್ಲ. ಯೋಗಯುಕ್ತ ಸೇವಾದಾರಿಗಳು ಸದಾ ಸೇವೆ ಮಾಡುತ್ತಿದ್ದರು ನಿಶ್ಚಿಂತರಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.